ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಇವತ್ತು ರಾಯರ ವಾರ, ನಾವು ರಾಯರನ್ನ ನೆನೆಯೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಂಬಿದವರ ಕೈ ಬಿಡೋದಿಲ್ಲ ನಮ್ಮ ರಾಯರು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ ಸ್ನೇಹಿತರೆ. ಕುಂಭರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಕುಂಭರಾಶಿ ಕುಂಭ ಲಗ್ನದ ಮಹನೀಯರಿಗೆ ನಮಸ್ಕಾರ ಹೇಳ್ತಾ ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಮೊದಲನೆಯದಾಗಿ ಆಗಸ್ಟ್ 2ನೇ ತಾರೀಕು ಶುಕ್ರ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಶುಕ್ರನಿಗೆ ಅದು ನೀಚ ಸ್ಥಾನ. ಇನ್ನು ನಿಮ್ಮ 10 ಮತ್ತು 3ನೇ ಮನೆ ಅಧಿಪತಿಯಾಗಿರುವ ಕುಜ ನಿಮ್ಮ 5ನೇ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ. ಸೊ ಇದರಿಂದ ನಿಮ್ಮ ಕರ್ಮಸ್ಥಾನ ತುಂಬಾ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ. ಸಾಕಷ್ಟು ದಿನದಿಂದ ನೀವು ಕಾಯ್ತಾ ಇದ್ದೀರಿ. ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಪ್ರಶಂಸೆ ಬೇಕು, ನೀವು ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಅದು ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಮಾಡುವ ಕೆಲಸಗಳಿಂದ ನಿಮ್ಮ ಹಿರಿಯ ಅಧಿಕಾರಿಗಳ ಗಮನ ಸೆಳಿತೀರಾ. ಪ್ರೈವೇಟಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸು ನಿಮ್ಮ ಬಾಸಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ತೀರಾ. ಈ ರೀತಿ ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ತುಂಬ ಚೆನ್ನಾಗಿ ವರ್ಕ್ ಆಗಿ ಎಲ್ಲರ ಗಮನ ಸೆಳೆದು ನಿಮ್ಮ ಪ್ರೊಫೈಲ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಈ ಆಗಸ್ಟ್ ತಿಂಗಳು ಅಂದರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಸಂಬಳ ಜಾಸ್ತಿ ಆಗಲಿಕ್ಕೆ, ಪೋಸ್ಟಿಂಗ್ ಚೇಂಜ್ ಆಗಲಿಕ್ಕೆ, ಬಡ್ತಿ ಸಿಗಲಿಕ್ಕೆ, ಇದೆಲ್ಲದಕ್ಕೂ ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ನಿಮ್ಮ ತಲೆಗೆ ಕೆಲಸ ಕೊಡಬೇಕು, ಸ್ಮಾರ್ಟ್ ಆಗಿ ವರ್ಕ್ ಮಾಡಿ. ಇದರಿಂದ ಈ ಆಗಸ್ಟ್ ತಿಂಗಳಲ್ಲಿ ತುಂಬ ನಿಮ್ಮ ಕೆರಿಯರಲ್ಲಿ ಪಾಸಿಟಿವ್ ವಿಚಾರಗಳನ್ನೇ ನೀವು ಕಾಣ್ತೀರಾ. ಇನ್ನು ಅದೇ ರೀತಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಅದು ಚಿಕ್ಕದಿರಲಿ ದೊಡ್ಡದಿರಲಿ ನಿಮ್ಮ ಕ್ಲೈಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಸೆಳಿತೀರಾ. ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ಅದ್ಭುತವಾಗಿ ಸೆಲೆಬಲ್ ಪ್ರಾಡಕ್ಟ್ ಆಗುತ್ತೆ. ಮತ್ತು ನಿಮ್ಮ ಕಂಪನಿಯನ್ನು ಅದ್ಭುತವಾಗಿ ಬ್ರ್ಯಾಂಡ್ ಮಾಡ್ಕೊಳ್ತೀರಾ. ಅದರ ಜೊತೆಗೆ ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ರೀಚ್ ಮಾಡ್ತೀರಾ. ಕ್ಯಾಲ್ಕುಲೇಟಿವ್ ರಿಸ್ಕ್ ತೆಗೆದುಕೊಳ್ತೀರಾ. ಇದರಿಂದ ಈ ಸಣ್ಣ ಪುಟ್ಟ ಬಿಸ್ನೆಸ್ಸಿಂದ ಹಿಡಿದು ಕಾರ್ಪೊರೇಟ್ ಲೆವೆಲ್ ಕಂಪನಿ ನಡೆಸುವಂಥ ಕಂಪನಿ ಓನರ್ಸ್ಗಳಿಗೆ ಇದು ಅದ್ಭುತವಾಗಿರುವಂಥ ಸಮಯ. ಈ IT ಕ್ಷೇತ್ರ, ಈ ಕಮ್ಯುನಿಕೇಷನ್, ಬೆಸ್ಟ್ ಜಾಬ್ ಮಾಡೋರಿಗೆ, ಕ್ರಿಯೇಟಿವ್ ಫೀಲ್ಡ್ ಅಂದರೆ ಮೀಡಿಯಾ ಇರಬಹುದು, ಸಿನಿಮಾ ಇಂಡಸ್ಟ್ರಿ ಇರಬಹುದು, ಈ ಎಲ್ಲ ಕ್ಷೇತ್ರಗಳಿಗೂ ಕುಜ 5ನೇ ಮನೆಗೆ ಬಂದಿರೋದು ಅದ್ಭುತವಾಗಿ ಕೆಲಸಗಳನ್ನು ಮಾಡಿಕೊಡುತ್ತೆ. ಇನ್ನು ಅದೇ ರೀತಿ 5ನೇ ಮನೆಯ ಹೂಡಿಕೆ ವಿಚಾರಗಳನ್ನು ತಿಳಿಸುತ್ತೆ. ಬಟ್ ಲಗ್ನದಲ್ಲಿಯೇ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜನೇ ಆಗ್ತಾರೆ. ಸೊ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಆಗುತ್ತೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಮತ್ತು ಕ್ಯಾಲ್ಕುಲೇಷನನ್ನು ಸರಿಯಾಗಿ ಮಾಡಿ. ಆಗ ಮಾತ್ರ ನಿಮ್ಮ ಹೂಡಿಕೆಗೆ ಲಾಭಗಳು ಸಿಗಬಹುದು. ಸ್ವಲ್ಪ ಆತುರಗಳು ಬಂದು ಬಿಡುತ್ತದೆ, ರಾಹು ತಂದು ಕೊಡ್ತಾರೆ ಭ್ರಮೆಯಲ್ಲಿ. ಹಾಗಾಗಿ ಅದರ ಕಡೆ ಹೆಚ್ಚು ವರ್ಕ್ ಮಾಡಬೇಕು. ಇನ್ನು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಮತ್ತಷ್ಟು ಈಗೋ ಕ್ಲಾಸಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಾತಿನಲ್ಲಿ ಹಿಡಿತ ಸಾಧಿಸಿಕೊಳ್ಳಿ, ಈಗೋವನ್ನು ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ಪ್ರೀತಿಯನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಇನ್ನು ಎಜುಕೇಷನಲ್ಲಿ ಇರೋರಿಗೆ ನಿಮ್ಮ ತಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಸ ವಿಚಾರಗಳು ತುಂಬುತ್ತೆ. ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಎಜುಕೇಷನ್ ಕೂಡ ಒಂದು ಲೆವೆಲ್ಗೆ ಮೇಲೆ ಹೋಗುವಂತಹ ತಿಂಗಳುಗಳು. ಇನ್ನು ಅದೇ ರೀತಿ ಕುಜನ 4ನೆಯ ದೃಷ್ಟಿ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬೀಳುತ್ತೆ. ಸೊ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಆಲ್ರೆಡಿ ನೀಚ ಸ್ಥಾನದಲ್ಲಿ ಇದ್ದಾರೆ. ಕೆಲಸ ಮಾಡೋ ಜಾಗದಲ್ಲಿ ಸ್ತ್ರೀಯಿಂದ ತೊಂದರೆಗಳಾಗಬಹುದು. ಅವರು ನಿಮ್ಮನ್ನು ಟ್ರ್ಯಾಪ್ ಮಾಡಬಹುದು. ಆದರೆ ಇಲ್ಲೊಂದು ಲಾಜಿಕ್ ಇದೆ. ಯಾರು ಏನೇ ಪ್ರಯತ್ನ ಮಾಡಲಿ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಸೋಲಿಸಲಿಕ್ಕೆ, ನಿಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡಲಿಕ್ಕೆ, ಅಥವಾ ನಿಮಗೆ ಕೆಟ್ಟ ನೇಮ್ ಬರಬೇಕು, ಈ ರೀತಿ ಏನಾದರೂ ಪ್ರಯೋಗಗಳನ್ನು ಮಾಡ್ತಾ ಇದ್ರೆ ಅದನ್ನು ಗೆಲ್ಲೋದಕ್ಕೆ ಆಗಸ್ಟ್ ತಿಂಗಳು ಅದ್ಭುತವಾಗಿದೆ. ಏನಕ್ಕಂದರೆ ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿ ಬುಧ ಗುರುವಿನ ಜೊತೆ 6ನೇ ಮನೆಯಲ್ಲಿ ಇರ್ತಾರೆ. ಈ ಅಂತ್ಯವಲ್ಲ, ಇದು ವಿಪರೀತ ರಾಜಯೋಗ. ನಿಮ್ಮನ್ನು ದೊಡ್ಡ ಹಳ್ಳ ಮಾಡಿ ಅಲ್ಲಿಗೆ ತಳ್ಳಿದರೆ ಆ ಹಳ್ಳದಲ್ಲೇ ನಿಮಗೆ ನಿಧಿ ಸಿಗುತ್ತೆ. ಆ ಥರದ ತಿಂಗಳು ಆಗಸ್ಟ್ ತಿಂಗಳು. ಹಾಗಾಗಿ ಹೆಚ್ಚು ಕೆಲಸದ ಕಡೆ ಫೋಕಸ್ ಮಾಡಿ. ವಿರೋಧಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಟ್ರಾಪ್ ಅಂತೂ ಹಾಗೆಯೇ ಆಗುತ್ತೆ. ಯಾರನ್ನು ಅಷ್ಟು ಸುಲಭವಾಗಿ ನಂಬೇಡಿ. ಸೊ ಸ್ಪೆಷಲ್ ಹೆಣ್ಣು ಮಕ್ಕಳಿಂದ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು ಆಗಸ್ಟ್ ತಿಂಗಳು. ಇನ್ನು ಅದೇ ರೀತಿ ಶನಿ ಮಹಾತ್ಮರ ದೃಷ್ಟಿಯೂ ಕೂಡ ಇದೆ. ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬೀಳ್ತಾ ಇದೆ. ಆರೋಗ್ಯದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳು ಅಗತ್ಯ. ಸ್ಪೆಷಲಿ ಕಿಡ್ನಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಇನ್ನು ನಮ್ಮ ಗುಪ್ತಾಂಗಗಳಿಗೆ ಸಂಬಂಧಪಟ್ಟ
ವಿಚಾರಗಳು, ಡಯಾಬಿಟಿಸ್, ಕಣ್ಣಿನ ತೊಂದರೆ ಈ ಥರದಕ್ಕೆಲ್ಲ ಹೆಚ್ಚು ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಇನ್ನು ಅದೇ ರೀತಿ ಶುಕ್ರ ವಾಹನಗಳಿಗೆ ಕಾರಕ ಆಗಿರೋದ್ರಿಂದ ಅಸ್ತಮ, ಆಕಸ್ಮಿಕ ಅವಘಡಗಳನ್ನು ತಿಳಿಸುವುದರಿಂದ ವೆಹಿಕಲಲ್ಲಿ ಓಡಾಡಬೇಕಾದರೆ ಎಚ್ಚರ ಸ್ನೇಹಿತರೆ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟು, ಓವರ್ ಸ್ಪೀಡು ಇದೆಲ್ಲದರ ಕಡೆ ಹೆಚ್ಚು ಗಮನ ಕೊಡಬೇಕು. ಇನ್ನು ಅದೇ ರೀತಿ ಕುಜನ 7ನೇಯ ದೃಷ್ಟಿ ನಿಮ್ಮ 11ನೇ ಮನೆಗೆ ಬೀಳುತ್ತೆ. ಸೊ ಸ್ವಲ್ಪ ಅಗ್ರೆಸಿವ್ ಆಗಿನೇ ನಿಮ್ಮ ವಿಚಾರಗಳನ್ನು ಭಾಗವಹಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲೋ ಹಣ ಸ್ಟ್ರಕ್ ಆಗಿತ್ತು, ಅದು ಬರ್ತಾ ಇರಲಿಲ್ಲ, ಅದಕ್ಕೆ ಪ್ರಯತ್ನಗಳು ತುಂಬ ಚೆನ್ನಾಗಾಗುತ್ತೆ. ಈ ಥರದ ನೆರವು ಸಿಗುತ್ತೆ. ನೀವು ಆ ಹಣವನ್ನು ವಾಪಸ್ ತಂದುಕೊಳ್ತೀರಾ. ನಿಮ್ಮ ಹಿರಿಯ ಸಹೋದರರ ಜೊತೆಗೆ ಹಿರಿಯ ವ್ಯಕ್ತಿಗಳಿಂದ ಒಂದಷ್ಟು ನೆರವು ತೆಗೆದುಕೊಂಡು ಅದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳೋದರ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಇನ್ನು 12ನೇ ಮನೆಗೂ ಕೂಡ ಕುಜನ ದೃಷ್ಟಿ ಇದೆ, ಅಲ್ಲಿಗೆ ಗುರುವಿನ ದೃಷ್ಟಿಯೂ ಇದೆ. ಈ ವಿದೇಶಿ ಸಂಬಂಧಿತ ವ್ಯವಹಾರಗಳು ಕೈ ಹಿಡಿಯೋದಕ್ಕೆ ವಿದೇಶದಲ್ಲಿ ಓದಬೇಕು ಅಥವಾ ಅಲ್ಲೇ ಕೆಲಸ ಗಿಟ್ಟಿಸ್ಕೊಳ್ಬೇಕು, ಈ ತರಹದ ಪ್ರಯತ್ನಗಳಿಗೆ ಈ ದೃಷ್ಟಿಯು ಕೂಡ ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಇದಿಷ್ಟು ಕುಜನ ಇಂಪ್ಯಾಕ್ಟು ನಿಮ್ಮ ತಲೆಗೆ ಬರುವ ಕ್ರಿಯೇಟಿವ್ ಐಡಿಯಾಗಳನ್ನು ಅದ್ಭುತವಾಗಿ ಬೆಳೆಸಿಕೊಂಡು ನಿಮ್ಮ ಕೆರಿಯರನ್ನು ಅದ್ಭುತವಾಗಿ ಮಾಡಿಕೊಳ್ಳುವಂತಹ ಸಮಯ. ಅದರ ಕಡೆಗೆ ಹೆಚ್ಚು ಗಮನ ಕೊಡಿ ಸ್ನೇಹಿತರೆ. ಆಗಸ್ಟ್ ತಿಂಗಳು ಇನ್ನು ಅದೇ ರೀತಿ ನಿಮ್ಮ ರಾಶಿ, ನಿಮ್ಮ ಲಗ್ನದಲ್ಲಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿರೋದು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ನಕ್ಷತ್ರ ವೈಸ್ ನಾನು ವಿಡಿಯೋಗಳನ್ನು ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಮತ್ತು ಸಾಕು, ಈ ವಿಚಾರಗಳನ್ನು ಆಗಸ್ಟ್ ತಿಂಗಳು ಕೂಡ ಅಳವಡಿಸ್ಕೊಳ್ಳಿ. ನಿಮ್ಮ ಐಡಿಯಾಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಆಗಸ್ಟ್ ತಿಂಗಳು ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ಅದರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ನಿಮ್ಮ 2ನೇ ಮನೆಯಲ್ಲಿ ಶನಿ ಮಹಾತ್ಮರು ವಕ್ರಿಯಾಗಿದ್ದಾರೆ. ಈ ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಏನು ಹಣಕಾಸಿನ ವಿಚಾರಗಳನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಮತ್ತೊಂದು ಅವಕಾಶ. ಕುಟುಂಬದಲ್ಲಿ ತಪ್ಪುಗಳಾಗಿತ್ತು, ಸರಿ ಮಾಡಿಕೊಳ್ತೀನಿ, ತಿದ್ದಿ ನಡಿತೀವಿ ಅಂದರೆ ಶನಿ ಮತ್ತೊಂದು ಅವಕಾಶಗಳನ್ನು ಕೊಡ್ತಾರೆ. ನಿಮ್ಮ ಮಾತಿನಲ್ಲಿ ಮತ್ತಷ್ಟು ಹಿಡಿತ ಸಾಧಿಸಿಕೊಳ್ತೀರಾ. ಸೊ ಹಾಗಾಗಿ ಶನಿ ಮಹಾತ್ಮರು ಕೂಡ ವಕ್ರಿಯಾಗಿ ನಿಮ್ಮಿಂದ ಆಗಿದ್ದಂತಹ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದುವರೆದರೆ ಈಗ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡ್ತಾರೆ ಈ ಸಾಡೆ ಸತಿನ ಸಂದರ್ಭದಲ್ಲೂ. ಸೊ ಹಾಗಾಗಿ ಈ ವಿಚಾರದಲ್ಲಿ ಹೆಚ್ಚು ಗಮನಗಳನ್ನು ಕೊಡಬೇಕು. ಇನ್ನು ನಿಮ್ಮ 4ನೇ ವಿಚಾರದಲ್ಲಿ ಹೆಚ್ಚು ಗಮನ ಅಂದರೆ ಮನೆಗೂ ಕೂಡ ಶನಿ ಮಹಾತ್ಮರ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಖರ್ಚುಗಳು ಎದುರಾಗ್ತಾ ಇದೆ. ಅದು ವೆಹಿಕಲ್ಗೆ ಸಂಬಂಧಪಟ್ಟಂತೆ, ಮನೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಕೆಲಸಗಳಲ್ಲೇ ಸ್ಲೋ ಅನ್ನಿಸ್ತಾ ಇದೆ. ಇದೆಲ್ಲ ಶನಿ ಮಹಾತ್ಮರ ಇಂಪ್ಯಾಕ್ಟ್. ಸೊ ಹಾಗಾಗಿ ಸ್ವಲ್ಪ ಶಿಸ್ತನ್ನು ಕಾಪಾಡಿಕೊಳ್ಳಿ, ಜವಾಬ್ದಾರಿಗಳನ್ನು ತಂದ್ಕೊಳ್ಳಿ, ಮೋಸದ ಮಾರ್ಗಗಳನ್ನು ಬಿಡಿ. ಆಗ ಶನಿ ಮಹಾತ್ಮರು ಪಾಸಿಟಿವ್ ಆಗಿ ಆಗುವಂತಹ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಮಾಡ್ತಾರೆ. ಅದರ ಜೊತೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಶನಿ ಮಹಾತ್ಮರ ಪ್ರಭಾವವು ಸ್ವಲ್ಪ ಅಂದರೆ ಕೆಟ್ಟ ಪ್ರಭಾವವು ಸ್ವಲ್ಪ ಕಡಿಮೆಯಾಗಿ ಪಾಸಿಟಿವ್ ಆಗುತ್ತೆ. ಇನ್ನು ಅದೇ ರೀತಿ 6ನೇ ಮನೆಯಲ್ಲಿ ಬುಧ ಬಂದು ಗುರುವಿನ ಜೊತೆ ಇತಿಯಾಗಿ ನಿಮಗೆ ನಿಮ್ಮ ಎನಿಮೀಸನ್ನು ಗೆಲ್ಲಲಿಕ್ಕೆ ಆಲ್ರೆಡಿ ನಾನು ಆಫೀಸಲ್ಲಿ ಯಾರ್ಯಾರು ಏನೇ ತೊಂದರೆ ಕೊಟ್ಟರು ಗೆಲ್ತೀರಾ ಅಂತ ಏನು ಹೇಳಿದ್ನಲ್ಲ, ಅದೇ ರೀತಿ ಕೋರ್ಟ್ ಕೇಸ್ಗಳನ್ನು ಗೆಲ್ಲೋದಕ್ಕೆ, ಕಾಂಪಿಟೇಷನ್ ಎಕ್ಸಾಮ್ಗಳನ್ನು ಅದ್ಭುತವಾಗಿ ಫೇಸ್ ಮಾಡಲಿಕ್ಕೆ, ನಿಮ್ಮ ಕಾಂಪಿಟೇಟರ್ಸ್ಗಳನ್ನು ಗೆಲ್ಲಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಸಾಲ ಸೌಲಭ್ಯಗಳು ಸಿಗಲಿಕ್ಕೆ, ನಿಮ್ಮ ಸಾಲವನ್ನು ತೀರಿಸಿಕೊಳ್ಳೋದಕ್ಕೆ ಕೂಡ ಇದು ಆಗಸ್ಟ್ ತಿಂಗಳ ಅದ್ಭುತವಾದ ಸಮಯ. ಅದರ ಕಡೆಯೂ ಹೆಚ್ಚು ಗಮನ ಕೊಡಿ. ಆರೋಗ್ಯದ ವಿಚಾರಗಳು ಬಂದಾಗ ಗುರು ನಿಮಗೆ ಒಳ್ಳೆಯ ವೈದ್ಯರುಗಳ ಪರಿಚಯ ಮಾಡಿಕೊಡ್ತಾರೆ. ಇದರಿಂದ ನಿಮ್ಮ ದೇಹವು ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಹಳೆಯ ರೋಗಗಳು ಅದು ವಾಸಿ ಆಗೋದರ ಕಡೆ ಹೋಗುತ್ತೆ. ಆರೋಗ್ಯದಲ್ಲೂ ಚೇತರಿಕೆಯನ್ನು ಕಾಣ್ತೀರಾ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಕೇತು, ಸೊ ಅದರ ಜೊತೆಗೆ ಈಗ ರವಿ 18ನೇ ತಾರೀಕು ಆ್ಯಡ್ ಆಗ್ತಾರೆ. ಮತ್ತಷ್ಟು ಸಂಬಂಧಗಳಲ್ಲಿ ಹೀಗೋ ಕ್ಲಾಸಸ್ ಮತ್ತು ಈಗ ಆಲ್ರೆಡಿ ಒಂದು ಈಗ ಆಲ್ರೆಡಿ ನೀವು ಫಿಲ್ಮಲ್ಲಿ ಇದ್ರಿ, ಏನು ಬೇಡ ಸಂಸಾರ ಎಲ್ಲ ಯಾಕೆ, ವೈರಾಗ್ಯ ಎಲ್ಲವೂ ನಿಮಗೆ ಆವರಿಸಿತು. ಈ ರವಿ ಬಂದರು, ಮತ್ತಷ್ಟು ಹಠ, ಕೋಪ ಇದೆಲ್ಲವೂ ಜಾಸ್ತಿ ಆಯಿತು. ಸಂಬಂಧಗಳು ಈ ರೀತಿ ಹಾಳು ಮಾಡ್ಕೋತೀರಾ. ಕೆಲಸದ ನಿಮಿತ್ತ ಪರಸ್ಪರ ದೂರ ಇದ್ಬಿಟ್ರೇ ಒಳ್ಳೆಯದು. ಈಗ ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದು ನಿಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳೋದರ ಕಡೆ ಹೆಚ್ಚು ಗಮನ ಕೊಡ್ತೀರಾ, ಅಷ್ಟಷ್ಟು ಒಳ್ಳೆಯದು. ಓಕೆ, ಇನ್ನು ಕೇತು ಜೊತೆ ರವಿಯ ಯತಿಯಾದಾಗ ಅದು ಪಿತೃದೋಷ ಆಗುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲೂ ತೊಂದರೆಗಳಾಗಬಹುದು, ತಂದೆಯ ಜೊತೆ ಮನಸ್ತಾಪಗಳು ಎದುರಾಗಬಹುದು. ಈ ರೀತಿ ಹಲವಾರು ವಿಚಾರಗಳಲ್ಲಿ ತೊಂದರೆಗಳಿಗೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೊಂದರೆ ಇದೆ. ಮತ್ತು ಫೈನ್ಸ್ಗಳನ್ನು ಕಟ್ಟಬಹುದು. ಸೊ ಹಾಗಾಗಿ ಎಲ್ಲ ವಿಚಾರದಲ್ಲೂ ಆಗಸ್ಟ್ ತಿಂಗಳಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಕುಜ ನಿಮಗೆ ಅತ್ಯಂತ ಸಪೋರ್ಟ್ ಮಾಡ್ತಾರೆ. ಬುಧ ನಿಮಗೆ 6ನೇ ಮನೆಗೆ ಬಂದು ವಿಪರೀತ ರಾಜಯೋಗವನ್ನು ಕ್ರಿಯೇಟ್ ಮಾಡಿ ಎಲ್ಲ ತೊಂದರೆಗಳಿಂದಲೂ ನಿಮ್ಮನ್ನು ಬಚಾವ್ ಮಾಡ್ತಾರೆ. ಎದುರಾಳಿಗಳು ಕೂಡ ನಿಮಗೆ
ಸಪೋರ್ಟ್ ಮಾಡಬೇಕು, ಆ ರೀತಿಯ ಸಿಚುವೇಶನ್ ಆಗಸ್ಟ್ ತಿಂಗಳಲ್ಲಿ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ನೀವು ಕೆಲಸ ಮಾಡಬೇಕಾಗಿರೋದು ನಿಮ್ಮ ತಲೆಯಲ್ಲಿರುವ ಐಡಿಯಾಗಳಿಗೆ ಈಗ ಹೇಗೆ ನಾನು ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಹೇಗೆ ಕೆಲಸ ಮಾಡಬೇಕು, ಕುಜ ಕೊಡುವ ಕ್ರಿಯೇಟಿವ್ ಐಡಿಯಾಗಳನ್ನು ಹೇಗೆ ಬಳಸ್ಕೊಳ್ಬೇಕು ಒಂದೊಂದೇ ಪಟ್ಟಿ ಮಾಡಿಕೊಂಡು ಯಾರ ಜೊತೆಯೂ ನೀವು ಏನು ಮುಂದಿನ ಪ್ಲಾನ್ ಬಗ್ಗೆ ಹೇಳದೆ ಗುಟ್ಟಾಗಿ ಇದ್ದುಕೊಂಡು ಕೆಲಸಗಳನ್ನು ಮಾಡಿಕೊಂಡು ಆಗಸ್ಟ್ ಇಂದ ಒಳ್ಳೆಯ ಆರಂಭ. ಶನಿ ವಕ್ರಿಯಾಗಿ ಒಂದಷ್ಟು ವಿಚಾರಗಳಲ್ಲಿ ಮತ್ತೆ ರೀವರ್ಕ್ ಮಾಡಿ ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳಿ. ಅದು ಕುಟುಂಬ ಸ್ಥಾನ, ವಾಕ್ಸ್ಥಾನ ಜೊತೆಗೆ ಧನಸ್ಥಾನ, ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ನೀವು ಬದಲಾವಣೆಗಳನ್ನು ತಂದುಕೊಂಡರೆ ಡೆಫಿನೆಟ್ಲಿ ಆಗಸ್ಟ್ ತಿಂಗಳು ಒಳ್ಳೆಯ ಆರಂಭವನ್ನು ಪಡೆದುಕೊಳ್ಳುತ್ತೆ. 7.5 ಸಂದರ್ಭದಲ್ಲೂ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನು ಆಗಸ್ಟಿಂದ ನೋಡ್ತಾ ಹೋಗ್ತೀರಾ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಅಸ್ಟ್ರಾಲಜಿ ವಿಡಿಯೋಗಳ ಮುಖಾಂತರ ನಿಮ್ಮನ್ನು ತಲುಪ್ತಾ ಇರ್ತೀವಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಹೇಳ್ತಾ ಸ್ನೇಹಿತರೆ, ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೂಡ ಮಾಡಿ. ಮತ್ತೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೀವು 7.5 ಇದೆ, ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅನ್ನೋರು ಆದಷ್ಟು ಶನಿವಾರದ ದಿನ ಶನಿ ಟೆಂಪಲ್ಗೆ ಹೋಗಿ, ಆಂಜನೇಯ ಟೆಂಪಲ್ಗೆ ಹೋಗೋದನ್ನು ಮರಿಬೇಡಿ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ದೇವಸ್ಥಾನಗಳಿಗೆ ಹೋಗಿ ಎಳ್ಬತ್ತಿ ಹಚ್ಚೋದನ್ನು ರೂಢಿ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಮತ್ತು ಈಶ್ವರನ ಟೆಂಪಲ್ಗೂ ಸಹ ಹೋಗಿ ನೀವು ಅಲ್ಲೂ ಕೂಡ ಸೋಮವಾರದ ದಿನ ಬಿಲ್ವಪತ್ರೆಯನ್ನು ಅರ್ಪಿಸಿ ಖಂಡಿತ ನಿಮಗೆ ಹಾಲು ಅಭಿಷೇಕ ಮಾಡಿಸೋದಾಗಿರ್ಬೋದು, ಜಲಾಭಿಷೇಕ ಮಾಡಿಸೋದಾಗಿರ್ಬೋದು, ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ಈಶ್ವರನಿಗೆ ಮಾಡಿಸಿ. ಖಂಡಿತ ನಿಮಗೆ 7.5 ಕೊನೆ ಹಂತದಲ್ಲಿದ್ದೀರಾ ಸ್ನೇಹಿತರೆ. ಇನ್ನೇನು 2027 ಬರುತ್ತೆ, 7.5 ಅಂತ್ಯ ಆಗುತ್ತೆ. ಆಗ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಕುಂಭರಾಶಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಕೊನೆಯಲ್ಲಿ ನಿಮಗೆ ಶನಿ ಮಹಾತ್ಮ ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ. ಯಾರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ.